ಒಂದಿನ ಗಣೇಶ ತನ್ನ ವಾಹನನಾದ ಮೂಷಿಕನೊಂದಿಗೆ ಚಂದ್ರಲೋಕಕ್ಕೆ ಬರ್ತಾನೆ. ಆದರೆ ಗಣೇಶನನ್ನು ನೋಡಿ ಚಂದ್ರ ನಗ್ತಾನೆ. ಯಾಕಂದರೆ ಚಂದ್ರ ತುಂಬ ಸುಂದರವಾಗಿರ್ತಾನೆ, ನೋಡೋಕ್ಕೂ ಆಕರ್ಷಿತನಾಗಿರ್ತಾನೆ. ಆದರೆ ಗಣಪ ವಿಕಟರೂಪಿ ಆಗಿರ್ತಾನೆ. ಅದಕ್ಕೋಸ್ಕರ ಗಣೇಶನನ್ನು ಅಪಹಾಸ್ಯ ಮಾಡ್ತಾ ಚಂದ್ರ ನಗ್ತಾನೆ. ಇದರಿಂದ ಕೋಪಗೊಂಡ ಗಣೇಶನಿಗೆ ಅಪಮಾನ ಅನಿಸುತ್ತೆ. ಅದಕ್ಕಾಗಿ ಚಂದ್ರನ ಮೇಲೆ ಕೋಪಗೊಂಡ ನಮ್ಮ ಗಣೇಶ ಚಂದ್ರನಿಗೆ ಶಾಪ ನೀಡ್ತಾನೆ. ಏನಂತ ಶಾಪ ನೀಡ್ತಾನೆ? ಈ ರೀತಿ ಶಾಪ ನೀಡ್ತಾನೆ. ಎಲೈ ಚಂದ್ರ, ನೀನು ಸೌಂದರ್ಯ ಮದದಿಂದ ಬೀಗುತ್ತಿದ್ದೀಯ. ನಿನ್ನ ಈ ಮದಕ್ಕೆ ಕಾರಣವಾದ ಆ ಸೌಂದರ್ಯ, ಆ ಸುಂದರತೆ ಎಲ್ಲವೂ ಕೂಡ ನಾಶವಾಗಲಿ ಅಂತೇಳ್ಬಿಟ್ಟು ಚಂದ್ರನಿಗೆ ಗಣಪ ಶಾಪ ನೀಡ್ತಾನೆ. ಭಾದ್ರಪದ ಶುದ್ಧ ಚೌತಿಯಂದು ನಿನ್ನನ್ನು ನೋಡುವವರು ಅಪವಾದಕ್ಕೆ ಗುರಿಯಾಗಲಿ ಅಂತೇಳ್ಬಿಟ್ಟು ಚಂದ್ರನ ಅಹಂಕಾರವನ್ನು ಮುರಿಯಲು ಗಣಪ ಶಾಪ ನೀಡ್ತಾನೆ ಚಂದ್ರನಿಗೆ. ಇದರಿಂದ ಚಂದ್ರನು ಅಪವಾದಕ್ಕೆ, ಶಾಪಕ್ಕೆ ಗುರಿಯಾದ್ದರಿಂದ ಚಂದ್ರನಿಗೆ ತನ್ನ ಅಹಂಕಾರ ಇಳಿಯುತ್ತೆ. ಹಾಗಾಗಿ ಚಂದ್ರನು ಗಣಪತಿ ಬಳಿ ಹೀಗೆಂದು ಕೇಳಿಕೊಳ್ಳುತ್ತಾನೆ. ಗಣಪನ ಬಳಿ ಕೈ ಮುಗಿದು ತನ್ನ ತಪ್ಪಿನ ಅರಿವಾಗಿ, ನಾನು ನನ್ನಲ್ಲಿರುವ ಅಜ್ಞಾನದಿಂದ ಈ ರೀತಿ ನಡೆದುಕೊಂಡೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಗಣಪ. ಹಾಗೆಯೇ ನೀನು ನೀಡಿದ ಶಾಪದಿಂದ ನನ್ನನ್ನು ಮುಕ್ತಿಗೊಳಿಸು ಎಂದು ಚಂದ್ರನು ಗಣೇಶನ ಬಳಿ ಕೇಳಿಕೊಳ್ಳುತ್ತಾನೆ. ಅದಕ್ಕಾಗಿ ಗಣೇಶ ಚಂದ್ರನಿಗೆ ಹೀಗೆಂದು ಉತ್ತರಿಸುತ್ತಾನೆ. ಕೆಟ್ಟ ಶಾಪವನ್ನು ಹಿಂತಿರುಗಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಯಾರು ನಿನ್ನನ್ನು ಚೌತಿಯ ದಿನ ನೋಡಿ ಶಾಪಕ್ಕೆ ಗುರಿಯಾಗಿರುತ್ತಾರೆ, ಅವರು ನಿನ್ನನ್ನು ದರ್ಶನ ಮಾಡುತ್ತಾರೆ ಹಾಗೂ ಶಮಂತಕ ಮಣಿಯ ಕಥೆಯನ್ನು ಕೇಳುತ್ತಾರೆ, ಅವರು ಈ ಶಾಪದಿಂದ ಮುಕ್ತರಾಗುತ್ತಾರೆ ಎಂದು ಶಾಪದಿಂದ ಹೊರಬರುವ ಕಥೆಯನ್ನು ಗಣಪನು ಚಂದ್ರನಿಗೆ ಹೇಳುತ್ತಾನೆ. ಈ ರೀತಿಯಾಗಿ ಚಂದ್ರನನ್ನು ಅಜ್ಞಾನದಿಂದ ನೋಡಿ ನಕ್ಕ ಚಂದ್ರನು ಶಾಪದಿಂದ ಗುರಿಯಾಗಿ ಹೊರಬರುವ ಕಥೆಯನ್ನು ಗಣಪನಿಂದಲೇ ಕ್ಷಮೆಯನ್ನು ಕೇಳಿ ಎಲ್ಲ ತಂತ್ರಗಳನ್ನು ತಿಳಿದುಕೊಳ್ಳುತ್ತಾನೆ. ಈ ರೀತಿ ಇದೆ ಮಕ್ಕಳೇ, ಗಣಪನು ಚಂದ್ರನಿಗೆ ಶಾಪ ನೀಡಿ ಹಾಗೂ ಮುಕ್ತಿಯಿಂದ ಹೊರಬರುವ ದಾರಿಯನ್ನು ಕೂಡ ತಿಳಿಸಿಕೊಡುತ್ತಾನೆ. ನಿಮಗೆ ಈ ಕಥೆ ಇಷ್ಟ